ಎಲ್ರಿಗೂ ನಮಸ್ತೆ. ಬಿ ಪಾಸಿಟಿವ್ ಕಪಲ್ಸ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ನಮ್ಮ ಚಾನಲ್. ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕೋವಂಥ ಯಾವುದೇ ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದು, ಆ ವಿಡಿಯೋನ ನಾವು ಹಾಕಿದ್ದೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತುಂಬ ಸಡಗರದಿಂದ ಆಚರಿಸ್ತಾರೆ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಹಬ್ಬನ ತುಂಬ ಉತ್ಸಾಹದಿಂದ ಆಚರಿಸ್ತಾರೆ. ಈ ಹಬ್ಬ ಅಂದರೆ ಎಲ್ರಿಗೂ ಕೂಡ ಖುಷಿ ಇರುತ್ತೆ, ಇನ್ನೂ ಒಂದು ಉತ್ಸಾಹ ಬರುತ್ತೆ, ಮಾಡಬೇಕು, ತುಂಬ ಅತ್ಯಂತ ಉತ್ಸಾಹದಿಂದ ಮಾಡ್ತಾರೆ. ಅದೇ ರೀತಿ ನಮಗೂ ಕೂಡ ಈ ಹಬ್ಬ ಬಂದರೆ ತುಂಬ ಉತ್ಸಾಹದಿಂದ ಮಾಡ್ತಿರ್ತೀನಿ. ಹಬ್ಬ ಯಾವಾಗ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಪ್ರತಿ ಯೋಚನೆ ಮಾಡ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಕೂಡ ಹಬ್ಬಕ್ಕೆ ಅಂತ ನಾನು ಒಂದಿನ ಮುಂಚೆನೆ ಉತ್ತರಿಸ್ಕೊಂಡೆ. ಯಾಕೆಂದರೆ ಹಬ್ಬ ಇನ್ನು 2 ದಿನದಲ್ಲಿದೆ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ ಹಬ್ಬ ಬರುತ್ತೆ. ಹಬ್ಬದ ದಿನದಲ್ಲಿ ಹೂವಿನ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಒಂದಿನ ಮುಂಚೆನೆ ಹೂ ತಗೊಬನ್ನಿ ಅಂತ ಹೇಳಿದ್ದೆ, ತಗೊಬಂದಿದ್ದಾರೆ. ಹಾಗಾಗಿ ಇವತ್ತು ನಾನು ಹೂವಿನ ಕುರಿತು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಇವತ್ತು ಏನೇನು ಹೂ ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಹಬ್ಬಕ್ಕೆ ಇನ್ನು ನಾಳೆ ಒಂದಿನ ಗ್ಯಾಪ್ ಇದೆ ಅಲ್ವಾ, ಹಾಗಾಗಿ ಅಷ್ಟು ದಿನ ಅಂದರೆ ಇನ್ನೂ ಒಂದಿನ ಹೂ ಇರಬೇಕು. ಒಂದೊಂದ್ಸತಿ ಬಿಸಿಲು ಇರುತ್ತೆ, ಹಾಗಾಗಿ ಹೂವು ಸ್ವಲ್ಪ ಬಾಡೋಗುತ್ತೆ ಅನ್ನೋ ರೀತಿ. ಅದಕ್ಕೋಸ್ಕರ ಈ ಥರ ಒಂದು ದೊಡ್ಡ ಪಂಚೆ, ಕಾಟನ್ ಪಂಚೆಗೆ ನಾವು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ನೀರೆಲ್ಲ ಹಿಂಡಬೇಕು. ಹಿಂಡ್ಬಿಟ್ಟು ಈ ಥರ ಒಂದು ದೊಡ್ಡ ಪಾತ್ರೆಗೆ ಪಂಚೆನ ಹಾಕೋಬೇಕು. ಆಗ ಇದ್ರೊಳಗಡೆ ನಾವು ಹೂ ಇಟ್ಟು ಈ ಥರ ಫೋಲ್ಡ್ ಮಾಡಿಟ್ರೆ ಅದು ನಮಗೆ ನಾಳೆ ಬಿಟ್ಟು ನಾಡಿದ್ದು ನಾವು ದೇವಿಗೆ ಹಾಕೋದ್ರಿಂದ ಹೂವು ಕೂಡ ಅದೇ ರೀತಿ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಸ್ವಲ್ಪ ಕಪ್ಪು ಆಗೋದು ಯಾವುದೋ ರೀತಿ ಆಗಲ್ಲ. ಹಾಗಾಗಿ ಈ ಥರ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ತುಳಸಿ ಹಾರ. ತುಳಸಿ ಹಾರ ಯಾಕೆ ಮೊದಲಿಗೆ ತೋರಿಸ್ತಿದ್ದೀನಿ ಅಂದರೆ, ತುಳಸಿ ಹಾರ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ತುಳಸಿ ವಿಷ್ಣುಗೆ ಆಗಲಿ ಲಕ್ಷ್ಮಿಗೆ ಆಗಲಿ ಇಬ್ಬರಿಗೂ ತುಂಬ ಇಷ್ಟ. ಹಾಗಾಗಿ ತುಳಸಿ ಹಾರನ ಫಸ್ಟ್ ತೋರಿಸ್ತಿದ್ದೀನಿ. ಲಕ್ಷ್ಮೀ ದೇವಿಗೆ ನಾವು ತಪ್ಪದೆ ತುಳಸಿ ಹಾರನ ಅರ್ಪಿಸಲೇಬೇಕು. ಹಾಗಾಗಿ ಫಸ್ಟು ತುಳಸಿ ಹಾರನ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಅಂದ್ಕೊಂಡಿದ್ದೆ ಇದು ಕಮ್ಮಿಗೆ ಸಿಗುತ್ತೆ ಅಂತ. ಆದರೆ ಈ ಸತಿ ಇದು ಕೂಡ ಒಂದು ಮಾರು 100 ರೂಪಾಯಿ ಹೇಳಿದ್ರಂತೆ. ಹಾಸನಲ್ಲಿ ತಗೊಬಂದ್ರು ನಮ್ಮನೆಯವರು. ಯಾಕೆಂದರೆ ಹಾಸನಲ್ಲಿ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಅರಸೀಕೆರೆ, ಬಾಣಾವರ ಇಲ್ಲಿ ಜಾಬ್ಗಳಿಗೋಸ್ಕರ ಹಾಸನಲ್ಲಿ ಕಮ್ಮಿಗೆ ಸಿಗುತ್ತೆ, ಅಲ್ಲೇ ತಗೊಬನ್ನಿ ಅಂತ ಹೇಳಿದ್ದೆ. ಆದರೆ ಅಲ್ಲೇನೆ 100 ರೂಪಾಯಿ ಹೇಳಿದ್ದಾರೆ ಮಾರು. ಹಾಗಾಗಿ ತುಳಸಿ ಒಂದು ಮಾರು. ಇನ್ನು ಸೇವಂತಿಗೆ ಹೂವು, ಇದು ಕೂಡ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಇದು ಕೂಡ ದೇವರಿಗೆ ಇಷ್ಟವಾಗಿದೆ. ಯಾಕೆಂದರೆ ಇದು ಕೂಡ ಸುಗಂಧ ಇರುತ್ತೆ. ನಾವು ಲಕ್ಷ್ಮೀ ದೇವಿಗೆ ಮೊನ್ನೆ ಇನ್ನೂ ಹೇಳಿದ್ದೆ, ನಾವು ಯಾವುದೇ ಹೂವು ಆಗಲಿ ಮತ್ತು ಬಳಸುವಂಥ ದ್ರವ್ಯ ಪದಾರ್ಥಗಳಾಗಲಿ ತುಂಬ ಪರಿಮಳ ಇರಬೇಕು. ಲಕ್ಷ್ಮೀ ದೇವಿಗೆ ಸುಗಂಧ ಇರುವಂಥ ಪದಾರ್ಥಗಳು ಅಂದರೆ ತುಂಬ ಇಷ್ಟ ಅಂತ. ಹಾಗಾಗಿ ಇದು ಕೂಡ ಒಳ್ಳೆ ಘಮ ಬರ್ತಾ ಇದೆ. ಹಾಗಾಗಿ ಈ ಸೇವಂತಿಗೆ ಹೂವನ್ನು ಕೂಡ ನಾವು ಲಕ್ಷ್ಮೀ ದೇವಿಗೆ ಬಳಸ್ಬೋದು. ಇದನ್ನು ಕೂಡ 3 ಮಾರು ತಗೊಬಂದಿದ್ದಾರೆ. ಆದರೆ ಏನು ಅಂದರೆ ಹಾಸನಲ್ಲಿ ಅವರು ಕೇಳಿದ್ರಂತೆ, ಒಂದು ಮಾರು 100 ರೂಪಾಯಿ ಹೇಳಿದ್ರಂತೆ. ಅವರು 2 ಕಡೆ ವಿಚಾರಿಸಿದ್ದಾರೆ. 2 ಕಡೆ ನೀವೆಲ್ಲೇ ಹೋಗಿ ಇಷ್ಟೇ ಹೇಳೋದು, ಅದಕ್ಕಿಂತ ಕಮ್ಮಿ ಎಲ್ಲೂ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ತಗೊಬಂದರು. 100 ರೂಪಾಯಿ ಕೊಟ್ಟೆ ಒಂದು ಮಾರಿಗೆ 100 ರೂಪಾಯಿ ಕೊಟ್ಟು ತಗೊಬಂದಿದ್ದಾರೆ. ಆದರೆ ಅವರು ಇಲ್ಲಿ ಮತ್ತೆ ಬರ್ತಾ ದಾರಿ ಜಾಗಲ್ ಸಿಗುತ್ತೆ ನಮಗೆ. ಜಾಗಲಲ್ಲಿ ಕೇಳಿದ್ದಾರೆ ಹೇಗೆ ಮಾರು ಇಲ್ಲಿ ಅಂತ. ಅಲ್ಲಿ ನೋಡಿದ್ರೆ ಜಾಗಲಲ್ಲಿ 80 ರೂಪಾಯಿ ಮಾರು ಅಂತ ಹೇಳಿದ್ದಾರೆ. ಅಂದರೆ ನಾವೇನು ಕಂಡಿದ್ದು ಅಂದರೆ, ಹಾಸನ ಅಲ್ವಾ, ಡಿಸ್ಟಿಕ್ ಅಲ್ವಾ, ಅಲ್ಲಿ ಅಂದರೆ ಸ್ವಲ್ಪ ಕಮ್ಮಿ ರೇಟಿಗೆ ಹೂ ಸಿಗುತ್ತೆ. ಹಾಗಾಗಿ ಅಲ್ಲೇ ತಗೊಬನ್ನಿ ಅಂತ ಅಂದ್ಕೊಂಡಿದ್ದು. ನೋಡಿದರೆ ಇಲ್ಲೇ ಅದಕ್ಕಿಂತ ಕಮ್ಮಿ ಬೆಲೆಗೆ ಸಿಕ್ಕಿದೆ. ನಾವೇ ಎಕ್ಸ್ಟ್ರಾ ಇನ್ನು 20 ರೂಪಾಯಿ ಜಾಸ್ತಿ ಕೊಟ್ಟು ಅಲ್ಲಿಂದ ತಗೊಬಂದಂಗಾಯ್ತು. ಅಂದರೆ ಏನು ಅಂದರೆ, ಒಂದು ಕಡೆ ನಾವು ವಿಚಾರಿಸೋದಕ್ಕಿಂತ ಇಲ್ಲೂ ಒಂದ್ಸತಿ ಕೇಳಬೇಕಿತ್ತು ನಾವು. ಮತ್ತೆ ಬರ್ತಾ ಇಲ್ಲೂ ಜಾಗಲಲ್ಲೂ ಹಿಂಗಿದ್ರು 80 ರೂಪಾಯಿ ಮಾರು ಹೇಳಿದ್ರು ಅಂತ ಇಲ್ಲೂ ಕೂಡ ಮತ್ತೆ ಎಕ್ಸ್ಟ್ರಾ ಇನ್ನೂ 1-3 ಮಾರು ತಗೊಬಂದಿದ್ದಾರೆ ಸೇವಂತಿಗೆ ಹೂವನ್ನ. ಅವ್ರಿಗೂ ಕೂಡ ಗೊತ್ತಿರುತ್ತೆ, ವ್ಯಾಪಾರ ಮಾಡೋರಿಗೆ ಹಬ್ಬ ಟೈಮು ನಮಗೆ ಈ ಟೈಮಲ್ಲಿ ಒಳ್ಳೆ ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಕೋಬೇಕು ಅಂತ. ಹಾಗಾಗಿ ಎಷ್ಟು ಹೇಳಿದ್ರು ತಗೋತಾರೆ ಅಂತಾರೆ. ಒಂದೊಂದು ಕಡೆ ಒಂದೊಂದು ರೇಟ್ ಮಾಡ್ತಾರೆ. ನಮಗೂ ಗೊತ್ತಿರಲ್ಲ, ಇಲ್ಲೇ ಕಮ್ಮಿ ರೇಟ್ ಇರುತ್ತೇನೋ, ಇದೇ ಕಮ್ಮಿ ಅನ್ಸುತ್ತೆ ಎಲ್ಲ ಕಡೆಯಿಂದ ಹೋಲಿಸಿದ್ರೆ ಅಂದ್ಕೊಂಡು ನಾವು ತಗೊಂಬಂದ್ಬಿಡ್ತೀವಿ. ಆಮೇಲೆ ಬೇರೆ ಕಡೆ ಕಮ್ಮಿ ಇದೆ ಅಂತ ಗೊತ್ತಾದಾಗ ನಮಗೆ ಒಂಥರ ಬೇಜಾರಾಗುತ್ತೆ. ಅಯ್ಯೋ ಇಲ್ಲೊಂದು ಕಡೆ ಕೇಳಬೇಕಿತ್ತು ಅನ್ಸುತ್ತೆ, ನಾವು ಇಲ್ಲಿ ಕೇಳಿದ್ರೆ ನಮ್ಗೊಂದು ಸ್ವಲ್ಪ ಕಮ್ಮಿಗೆ ಸಿಗೋದು ಅದಕ್ಕಿಂತ ಅಂತ ನಮಗೆ ಒಂಥರ ಬೇಜಾರಾಗುತ್ತೆ. ಖುಷಿಯಿಂದ ದೇವರಿಗೆ ಮುಡಿಸ್ಕೊಂಡು ಹಬ್ಬನ ಮಾಡಬೇಕು. ಮತ್ತೆ ಅರ್ಧ ಮಾರು ಕಾಟ ತಗೊಬಂದಿದ್ದಾರೆ. ಮತ್ತೆ ಇನ್ನೊಂದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು. ಇದನ್ನು ಕೂಡ ಅರ್ಧ ಮಾರು ತಗೊಬಂದಿದ್ದಾರೆ. ಏಕೆಂದರೆ ಲಕ್ಷ್ಮೀ ದೇವಿಗೆ ನಾವು ದುಂಡು ಮಲ್ಲಿಗೆ ಹೂವು ಕೂಡ ಕಂಪಲ್ಸರಿ ಹಾಕಲೇಬೇಕು. ಇದು ತುಂಬ ಸುಗಂಧವಾಗಿರುತ್ತೆ ಅಲ್ವಾ ಹೂವು. ಹಾಗಾಗಿ ದುಂಡು ಮಲ್ಲಿಗೆ ಕೂಡ ಲಕ್ಷ್ಮಿಗೆ ನಾವು ಅರ್ಪಿಸಲೇಬೇಕು. ಹಾಗಾಗಿ ಇದನ್ನು ಕೂಡ ತಗೊಬಂದಿದ್ದಾರೆ.
ಮತ್ತು ನಾವು ತಲೆ ಹಬ್ಬದ ದಿನ ಲಕ್ಷ್ಮೀ ದೇವಿಗೆ ಯಾವಾಗಲೂ ನಾವು ಸಮರ್ಪಣೆ ಮಾಡಬೇಕಾಗಿರೋದಂದರೆ ಕಮಲದ ಹೂವು ಕೂಡ ತಂದಿದ್ದಾರೆ. ಒಂದು ಕಮಲ ತಂದಿದ್ದಾರೆ, 2 ತಾವರೆ ತಂದಿದ್ದಾರೆ. ಇದನ್ನು ಕೂಡ ನಾವು ಲಕ್ಷ್ಮೀ ದೇವಿಗೆ ಕಂಪಲ್ಸರಿ ನಮ್ಮ ಕೈಲಿ ತುಂಬ ಆಗಲಿಲ್ಲ ಅಂದ್ರೆ ಒಂದಾದರೂ ಕೂಡ ಅರ್ಪಿಸಲೇಬೇಕು. ಹಾಗಾಗಿ ಒಂದು ಕಮಲನ ತಂದಿದ್ದಾರೆ ಮತ್ತು ತಾವರೆ ಹೂವು ಎರಡನ್ನೂ ಕೂಡ ತಂದಿದ್ದಾರೆ. ಯಾಕೆಂದರೆ ಲಕ್ಷ್ಮೀ ದೇವಿ ಕೂತಿರೋದೇ ನಾವೆಲ್ಲ ಫೋಟೋಗಳಲ್ಲಿ ನೋಡೋ ರೀತಿ ಲಕ್ಷ್ಮೀ ದೇವಿ ಇರೋದೇ ಕೂಡ ಕಮಲದ ಪುಷ್ಪದ ಮೇಲೆ. ಹಾಗಾಗಿ ಕಮಲದ ಹೂವು ಕೂಡ ಅರ್ಪಿಸಲೇಬೇಕಾಗತ್ತೆ ಲಕ್ಷ್ಮೀ ದೇವಿಗೆ. ಹಾಗಾಗಿ ಕಮಲದ ಹೂಗಳು ಕೂಡ ತಂದಿದ್ದಾರೆ. ಇದಿಷ್ಟನ್ನು ಕೂಡ ನಾವು ಹಬ್ಬದ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಅಲ್ವಾ ಲಕ್ಷ್ಮೀ ದೇವಿಗೆ ನಾವು ಅಲಂಕಾರಕ್ಕೆ ಬಳಸೋದು. ಹಾಗಾಗಿ ಅಷ್ಟರೊಳಗಡೆ ಇದು ಸ್ವಲ್ಪನೂ ಕೂಡ ಕಪ್ಪಾಗಬಾರ್ದು ಅಂದರೆ ಈ ಥರ ಬಟ್ಟೆನ ಹೇಳಿದ್ನಲ್ವಾ ತೇವ ಮಾಡಿಕೊಂಡು ನೀರೆಲ್ಲ ಹಿಂಡ್ಕೊಂಡು ಈ ಥರ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಈ ಥರ ಮೇಲ್ಗಡೆ ಮುಚ್ಚಬೇಕು. ಇದನ್ನು ಈ ಥರ ಮುಚ್ಚಿಟ್ರೆ ಅದು ಇನ್ನು ನಾಡಿದ್ದು ಬೆಳಿಗ್ಗೆ ನಾವು ಬಳಸೋವರೆಗೂ ಇದೇ ರೀತಿ ಫ್ರೆಶ್ ಆಗಿರುತ್ತೆ. ಒಂದು ವೇಳೆ ಹಾಗೆ ತೆಗೆದಿಟ್ರೆ ಸ್ವಲ್ಪ ಹೂವು ಬಾಡೋದಾಗಿರುತ್ತೆ. ಈ ಥರ ಮುಚ್ಚಿಟ್ರೆ ಫ್ರೆಶ್ ಆಗಿರುತ್ತೆ. ನಮಗೂ ಕೂಡ ಹಬ್ಬದಲ್ಲಿ ಮುಡ್ಸೋಕ್ಕೆ ಒಂಥರ ಖುಷಿ ಇರುತ್ತೆ. ಹಾಗಾಗಿ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಯಾರ್ಯಾರು ಹಬ್ಬಕ್ಕೆ ಯಾವ್ಯಾವ ರೀತಿ ಶಾಪಿಂಗ್ ಮಾಡಿದ್ದೀರಾ, ಇನ್ನು ಹಬ್ಬಕ್ಕೆ ಯಾರ್ಯಾರು ಏನೇನು ಪರ್ಚೇಸ್ ಮಾಡಿದ್ದೀರಾ ಅದನ್ನು ಕೂಡ ಯಾರು ನಮ್ಮ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೇಲಿ ಹಬ್ಬ ಹೇಗೆ ಆಚರಿಸ್ತೀರಾ ಅದನ್ನು ಕೂಡ ತಿಳಿಸಿ. ನಮ್ಮ ವಿಡಿಯೋಗಳನ್ನ ಆದಷ್ಟು ನೋಡ್ತೀರಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯಲ್ಲಿಗೂ ಕೂಡ ಶೇರ್ ಮಾಡ್ತೀರಿ, ಮತ್ತು ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ತೀರಿ. ಮತ್ತೆ ಹಬ್ಬಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.